ಒಂದು ಪುಟ್ಟ ಹುಡುಗನಿದ್ದ. ಅರ್ಜುನ್ಗೆ ಜಗತ್ತಿನ ಯಾವುದಕ್ಕಿಂತ ಹೆಚ್ಚು ಆಟಿಕೆಗಳು ಇಷ್ಟವಾಗುತ್ತಿತ್ತು. ಬಿಸಿಲಿನ ಬೆಳಿಗ್ಗೆ ಅವನ ತಂದೆ ಅವನಿಗೆ ಒಂದು ಹೊಳಪಿನ ಕೆಂಪು ಆಟಿಕೆ ಕಾರು ಕೊಟ್ಟರು. ಅರ್ಜುನ್ ತುಂಬಾ ಸಂತೋಷಪಟ್ಟ. ಅವನು ಅದನ್ನು ಮನೆಯಲ್ಲಿ ಚಲಿಸುತ್ತಾ ಮಾಡುತ್ತಾ ಎಲ್ಲರಿಗೂ ತೋರಿಸಿದನು. ಆದರೆ ಅರ್ಜುನ್ ಅಲಕ್ಷ್ಯಪೂರ್ಣನಾಗಿದ್ದ. ಅವನು ತನ್ನ ಆಟಿಕೆ ಕಾರನ್ನು ಮೆಜಿನಡಿ ಬಿಟ್ಟು ಹೋಗುತ್ತಿದ್ದ. ಅದನ್ನು ಕಾಲಿನಿಂದ ತಟ್ಟುತ್ತಿದ್ದ. ಕೆಲವೊಮ್ಮೆ ಹೂವಿನ ತೋಟದಲ್ಲಿಗೂ ಎಸೆಯುತ್ತಿದ್ದ. ಅವನ ಸ್ನೇಹಿತರು ಆಡಲು ಬಂದಾಗ ಅವರು ಸಹ ಅದನ್ನು ಇಲ್ಲಿ ಖಾಲಿ ಎಸೆದರು. ಒಂದು ದಿನ ಅರ್ಜುನ್ ತನ್ನ ಪ್ರಿಯ ಆಟಿಕೆ ಕಾರನ್ನು ತೆಗೆದುಕೊಂಡನು. ಆದರೆ ಅದು ಸಾಗಲಿಲ್ಲ. ಚಕ್ರಗಳು ಮುರಿದಿದ್ದವು ಮತ್ತು ಮೇಲೆ ಒಂದು ಭಾಗವು ಮುರಿದಿತ್ತು. ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅರ್ಜುನ್ ಅಯ್ಯೋ ನನ್ನ ಆಟಿಕೆ ಎಂದು ಕರೆದನು. ಅವನು ತನ್ನ ತಂದೆಯ ಬಳಿ ಓಡಿದನು. ತಂದೆ ನಿಧಾನವಾಗಿ ಹೇಳಿದರು, ಅರ್ಜುನ್, ಆಟಿಕೆಗಳು ವಿಶೇಷವಾಗಿವೆ, ಆದರೆ ನಾವು ಅದನ್ನು ಪರಿಪೂರ್ಣವಾಗಿ ನೋಡಿಕೊಳ್ಳಬೇಕು. ಅಲಕ್ಷ್ಯದಿಂದ ಅವು ಮುರಿದು ಹೋಗಬಹುದು. ಅರ್ಜುನ್ ದುಃಖಪಟ್ಟಿದ್ದರೂ ತನ್ನ ತಪ್ಪನ್ನು ಅರಿತನು. ತನ್ನ ವಸ್ತುಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವುದು, ಎಚ್ಚರಿಕೆಯಿಂದ ನಿರ್ವಹಿಸುವುದು ಮತ್ತು ಸರಿಯಾದ ಸ್ಥಳದಲ್ಲಿ ಇಡುವುದರಿಂದ ಅವು ಹೆಚ್ಚು ಕಾಲ ಉಳಿಯುತ್ತವೆ ಎಂದು ಅವನು ಕಲಿತುಕೊಂಡನು. ಆ ದಿನದಿಂದ ಅರ್ಜುನ್ ತನ್ನ ಆಟಿಕೆಗಳನ್ನು ಎಚ್ಚರಿಕೆಯಿಂದ ಇಟ್ಟುಕೊಂಡನು. ಆಟದ ಬಳಿಕ ಸ್ವಚ್ಛ ಮಾಡುತ್ತಾ ತನ್ನ ಸ್ನೇಹಿತರ ಆಟಿಕೆಗಳ ಕಾಳಜಿ ವಹಿಸಲು ಸಹಾಯ ಮಾಡುತ್ತಿದ್ದನು. ಬೇಗ ಅರ್ಜುನ್ ಆಟಿಕೆಗಳು ದೀರ್ಘಕಾಲ ಧನಾತ್ಮಕವಾಗಿ ಮತ್ತು ರಂಜಕವಾಗಿರುತ್ತವೆ ಮತ್ತು ಅವನು ಮತ್ತೊಂದು ಉತ್ತಮ ವಿಷಯವನ್ನು ಕಂಡುಕೊಂಡನು, ಜವಾಬ್ದಾರಿಯ ಸಂತೋಷ. ಅವನು ಮತ್ತೆ ಒಮ್ಮೆ ಮುರಿದ ಆಟಿಕೆ ನೋಡಲು ಇಚ್ಛಿಸಲಿಲ್ಲ. ಅರ್ಜುನ್ ಒಂದು ಪ್ರಮುಖ ಪಾಠವನ್ನು ಕಲಿತನು. ನಿಮ್ಮ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಳಜಿ ವಹಿಸಿ, ಅವು ಸಂತೋಷ ನೀಡುತ್ತವೆ ಮತ್ತು ಜವಾಬ್ದಾರಿ ಹೊಂದಿರುವುದು ಗೌರವ ತಂದೀತು.